ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ತನ್ವಿ ಡೈಲಿ ಡಿಶ್ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ, ಹಾಗಾಗಿ ತುಂಬಾ ಖುಷಿ ಇದೆ. ಅದ್ರ ಜೊತೆ ಎಕ್ಸೈಟ್ಮೆಂಟ್ ಕೂಡ ಹಾಗೆ ಇದೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪೂಜೆ ತಯಾರಿ ಜೊತೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ ವ್ಲಾಗ್ ಶುರು ಮಾಡೋಣ. ಇವತ್ತು ಹುಣ್ಣಿಮೆ ಇರೋದಕ್ಕೆ ದೇವ್ರ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ದೇವ್ರನ್ನೆಲ್ಲ ತೊಳೆದು ಅಲಂಕಾರ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೇಲಿ ಒಂಥರ ಹಬ್ಬದ ವಾತಾವರಣ ಬಂದಾಗೆ ಅನ್ನಿಸ್ತಾ ಇತ್ತು. ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಇದ್ದೀನಿ. ಬನ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಎಲ್ಲ ಬಿಸಿ ಆದಮೇಲೆ 1 ಕಪ್ ಆಗುವಷ್ಟು ಬನ್ಸಿ ರವಾನ ಹಾಕ್ಕೊಳ್ಳಿ. ಅದನ್ನ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಅದು ಹುರಿದಾದ್ಮೇಲೆ ಬಿಸಿ ಮಾಡಿರೋವಂಥ ಹಾಲು 1.5 ಕಪ್ ಆಗೋಷ್ಟು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟಿಲ್ಲದೆ ಇರೋ ಥರ ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ಗಂಟಾಗಿಬಿಡತ್ತೆ. ಅದು ತಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅನ್ನೋವಂಥ ಟೈಮ್ನಲ್ಲಿ ಗೋಡಂಬಿನ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಿ, ಕೈ ಬಿಡದೆ ಇರೋ ಥರ, ತಳ ಹೊತ್ಕೊಳ್ದೆ ಇರೋ ಥರ. ಇವಾಗ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿನೂ ಸಕ್ಕರೆ ಕರಗೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮತ್ತು ಒಣ ದ್ರಾಕ್ಷಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ತಿಕ್ ಕನ್ಸಿಸ್ಟೆನ್ಸಿ ಆದಮೇಲೆ ಪ್ಯಾನಿಂದ ಬಿಟ್ಕೊಳ್ಳುತ್ತೆ, ತಳ ಹೊತ್ತಲ್ಲ ಅದು. ಆವಾಗ ಬಿಟ್ಕೊಳ್ತಿದೆ ಅನ್ನೋವಾಗ ಗೊತ್ತಾಗುತ್ತೆ ಸಜ್ಜಿಗೆ ರೆಡಿಯಾಗಿದೆ ಅಂತ ಹೇಳಿ. ಆವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಿ. ನೋಡಿ, ನಮ್ಮ ಸಜ್ಜಿಗೆ ರೆಡಿಯಾಗಿದೆ. ನೋಡೋಕೆ ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಸಜ್ಜಿಗೆ ಇಷ್ಟನಾ ಇಲ್ವಾ ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ನನಗೆ. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನೂಲು ಹುಣ್ಣಿಮೆ ಇರೋದ್ರಿಂದ ನಿಮ್ಮ ಮನೇಲಿ 10 ವರ್ಷದೊಳಗಿನ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, 10 ವರ್ಷದೊಳಗಿನ ಮಕ್ಕಳಿದ್ರು ಅಂತಂದರೆ 9 ಎಳೆ ಅರಶಿನ ದಾರನ ನಿಮ್ಮ ಮನೆ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ಮಕ್ಕಳ ಕೈಗೆ ಕಟ್ಟಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ. ಆಮೇಲೆ ಅವರಿಗೆ ಮಕ್ಕಳಿಗೆ ಆಯುಷು ಆರೋಗ್ಯ ಸಮೃದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ನೀವು ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿ, ಆ ಥರ ಮಾಡಿದ್ಮೇಲೆ ಒಂಥರ ಪಾಸಿಟಿವ್ ವೈಬ್ ಬಂದಂಗೆ ಆಗುತ್ತೆ. ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೂಡ ಇದೇ ಥರ ರೆಸಿಪೀಸ್ ಜೊತೆ ಲಾಗ್ಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೇಡ ಬರೀ ರೆಸಿಪೀಸ್ ಅಷ್ಟೇ ತೋರಿಸಿದ್ರೆ ಅದನ್ನು ಕೂಡ ತಿಳಿಸಿ. ನೆಕ್ಸ್ಟ್ ಇದೇ ಥರ ರೆಸಿಪೀಸ್ ಮತ್ತು ವ್ಲಾಗ್ಸ್ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಮೊದಲನೇ ವ್ಲಾಗ್ ನೋಡಿರೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾಳೆ ಇದೇ ಥರ ಬೇರೆ ವ್ಲಾಗ್ ಜೊತೆ ಹೊಸ ರೆಸಿಪೀಸ್ ಜೊತೆ ನಿಮ್ಗೆ ಸಿಗ್ತೀನಿ. ಧನ್ಯವಾದಗಳು.